ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಲೋಕವನ್ನು ಪ್ರೀತಿಸಬೇಡ್ರಿ. ಅದಕ್ಕೆ ಆಧಾರವಾಗಿ 1 ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 15ನೆಯ ವಚನ. ಲೋಕವನ್ನಾಗಲಿ ಲೋಕದಲ್ಲಿ ಇರುವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿ ಇಲ್ಲ. ನೋಡ್ರಿ, ಪ್ರತಿಯೊಬ್ಬ ದೇವ ಮಕ್ಕಳು 3 ಸಂಗತಿಗಳೊಟ್ಟಿಗೆ ಹೋರಾಡಬೇಕು. ಅವು ಮೊದಲನೇದಾಗಿ ಲೋಕ, ಅದರ ಆನಂದ. ಎರಡನೇದಾಗಿ ಶರೀರ ಮತ್ತು ಸೈತಾನನು. ಲೋಕವು ಆತ್ಮವನ್ನು ಹಾಳು ಮಾಡಲು ಪ್ರಯತ್ನಿಸ್ತದೆ. ಶರೀರವು ಶಾರೀರಿಕ ಇಚ್ಛೆಯಿಂದ ದೇಹವನ್ನು ಹಾಳು ಮಾಡುತ್ತದೆ. ಮೂರನೇದಾಗಿ ಸೈತಾನನು ನಮ್ಮ ಆತ್ಮವನ್ನು ಅಲುಗಾಡಿಸಿ ನಮ್ಮ ನಂಬಿಕೆಯಲ್ಲಿ ನಿಲ್ಲದಂತೆ ಮಾಡುತ್ತಾನೆ. ಸೈತಾನನು ನಮ್ಮ ದೇಹಕ್ಕೆ, ಆತ್ಮ ಮತ್ತು ಮನಸ್ಸಿಗೆ ವಿರೋಧವಾಗಿ ಯಾವಾಗಲೂ ಹೋರಾಡುತ್ತಾ ಇರುತ್ತಾನೆ. ಆದ್ದರಿಂದ ಪ್ರತಿಯೊಬ್ಬ ದೇವ ಮಕ್ಕಳು ಈ 3 ಗೆದ್ದು ಜಯದ ಕ್ರಿಸ್ತೀಯ ಜೀವಿತವನ್ನು ಜೀವಿಸಬೇಕು. ನೋಡ್ರಿ, ಈ ಲೋಕವನ್ನು ನಾವು ಪ್ರೀತಿಸಬಾರದಂತೆ. ಈ ಲೋಕವನ್ನು ಪ್ರೀತಿಸುವವನು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಕಾಲನ್ನು ದೇವರ ವಿಷಯದಲ್ಲಿ, ಒಂದು ಕಾಲನ್ನು ಆತ್ಮೀಕ ವಿಷಯದಲ್ಲಿ ನಾವು ಇಡಲಿಕ್ಕೆ ಸಾಧ್ಯವಿಲ್ಲ. ನೋಡ್ರಿ, ನಾವು ಈ ಲೋಕದಲ್ಲಿ ಜೀವಿಸಿದರೂ ಸಹ ಈ ಲೋಕದವರಲ್ಲ. ನಮ್ಮ ನೆಲೆ ಪರಲೋಕದಲ್ಲಿದೆ. ಉಪ್ಪು ನೀರಿನಲ್ಲಿರುವ ಮೀನು ಉಪ್ಪು ತನ್ನ ದೇಹವನ್ನು ಪ್ರವೇಶಿಸದಂತೆ ಅದು ಹೋರಾಟ ಮಾಡಿ ತಡೆಯುತ್ತದೆ. ಮೀನಿನಲ್ಲಿ ಜೀವ ಇರುವವರೆಗೂ ಉಪ್ಪು ಅದರ ದೇಹವನ್ನು ಪ್ರವೇಶಿಸಲಾರದು. ಆ ಮೀನು ಸತ್ತಾಗ ಉಪ್ಪು ಅದರ ದೇಹವನ್ನು ಪ್ರವೇಶಿಸ್ತದೆ. ಅದರಂತೆ ಕ್ರಿಸ್ತನು ನಮ್ಮಲ್ಲಿ ಇರುವಾಗ ನಾವು ಎಲ್ಲದರಲ್ಲಿ ಜಯಶಾಲಿಗಳಾಗುತ್ತೇವೆ. ಲೋಕವು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಸೈತಾನನು ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಳ್ತಾನೆ. ನಿಮ್ಮ ಆತ್ಮೀಕ ಜೀವಿತದಲ್ಲಿ ಬಿದ್ದು ಹೋಗಬೇಕು, ಮುಳುಗಬೇಕೆಂಬಂಥ ಸಕಾಲ ತಂತ್ರಗಳನ್ನು ಮಾಡ್ತಾನೆ. ಆದರೆ ನಾವು ಸೈತಾನನು ನಮ್ಮನ್ನು ಸೋಲಿಸದಂತೆ ನಾವು ಯಾವಾಗಲೂ ಎಚ್ಚರದಿಂದ ಸ್ತೋತ್ರ ಈ ಲೋಕಕ್ಕೆ ನಾವು ಸ್ಥಳವನ್ನು ಕೊಡಬಾರದು. ನೋಡ್ರಿ, ಈ ಕಮಲ ಹೂವು ಈ ಕೆರೆಯಲ್ಲಿ ಇರುತ್ತದೆ. ಈ ಕಮಲದ ಹೂವು ಕೆಸರಿನಲ್ಲಿ ಇರುತ್ತದೆ. ಆದರೆ ಆ ಕೆಸರನ್ನು ಅದು ಅಂಟಿಸಿಕೊಳ್ಳುವುದಿಲ್ಲ. ಅದರಂತೆ ನಾವು ಈ ಲೋಕದಲ್ಲಿ ಇದ್ದರೂ ಕೂಡ ಲೋಕವನ್ನು ಪ್ರೀತಿಸದೆ ಈ ಲೋಕಕ್ಕಾಗಿ ಜೀವ ಕೊಟ್ಟ ದೇವರನ್ನು ನಾವು ಪ್ರೀತಿಸುವವರಾಗಿರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಲೋಕವನ್ನು ಪ್ರೀತಿಸಬೇಡ್ರಿ. ನೋಡ್ರಿ, ಮೀನು ಆ ಉಪ್ಪು ನೀರಿನಲ್ಲಿ ಹೋರಾಡುವಂತೆ ನಾವು ಲೋಕದೊಂದಿಗೆ ಹೋರಾಡುವವರಾಗಿದ್ದೇವೆ. ನಮ್ಮ ಆತ್ಮೀಕ ಜೀವಿತವನ್ನು ಮುಳುಗಿರುವ ಸೈತಾನನ ಸಕಾಲ ತಂತ್ರೋಪಾಯಗಳನ್ನು ಅರಿತು ಅದನ್ನು ನಾಶಪಡಿಸೋಣ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ. ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಕಣ್ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಲೋಕವನ್ನಾಗಲಿ ಲೋಕದಲ್ಲಿ ಇರುವವನುಗಳಾಗಲಿ ಪ್ರೀತಿಸಬೇಡ್ರಿ ಎಂಬುದಾಗಿ ಹೇಳಿದ್ದೀರಾ. ಹೌದಪ್ಪ, ಈ ಲೋಕ ನಮಗೆ ಸ್ವಂತವಲ್ಲಪ್ಪ. ಈ ಲೋಕದಲ್ಲಿ ನಾವಿರುವಾಗಲೂ ಕೂಡ ಹೇಗೆ ಕಮಲದ ಹೂವು ತನ್ನನ್ನು ದೇವರೇ ಅದು ಶುದ್ಧವಾಗಿ ಇಟ್ಟುಕೊಂಡಿರುತ್ತದೋ, ಹೇಗೆ ಆ ಮೀನು ದೇವರೇ ಸ್ತೋತ್ರ ಸಮುದ್ರದಲ್ಲಿ ಇದ್ದರೂ ಕೂಡ ಆ ಉಪ್ಪಿನ ಅಂಶ ಅದಕ್ಕೆ ಹೇಗೆ ಅಂಟಿಕೊಂಡಿರುವುದಿಲ್ಲವೋ, ಅದೇ ವಿಧದಲ್ಲಿ ನಮ್ಮ ಜೀವಿತವನ್ನು ಕೂಡ ಶುದ್ಧಿಸ್ರಿ. ನಮ್ಮ ಜೀವಿತವನ್ನು ಯಾವಾಗಲೂ ಪರಿಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಕರ್ತನ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಲೋಕವನ್ನು ಪ್ರೀತಿಸಬೇಡ್ರಿ. ಈ ಲೋಕದಲ್ಲಿ ಒಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ಕರ್ತನ ನಾಮವನ್ನು ಮಹಿಮೆಪಡಿಸ್ರಿ. ಗಾಡ್ ಬ್ಲೆಸ್ ಯು ಆಲ್.